ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸುವ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದರದ್ದು ಒಂದು ಸ್ಟೋರಿ ಇದೆ. ಏನು ಸ್ಟೋರಿ ಗೊತ್ತಾ? ಈ ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಆಚರಿಸ್ತಾರೆ ಹೇಳಿ ನೋಡೋಣ. ಇದು ಪ್ರಶ್ನೆ ನಿಮಗೆ ಬರಲ್ವಾ? ಸೊ ಅದು ನನಗೆ ಬಂದಿದೆ, ನನಗೆ ಉತ್ತರನೂ ಕೂಡ ಸಿಕ್ಕಿದೆ. ಆ ಉತ್ತರನ ನಿಮಗೂ ಹೇಳ್ಬೇಕು ಅಂತ ಅನ್ನಿಸ್ತು. ಸೊ ನೀವು ನನ್ನ ಫ್ರೆಂಡ್ಸ್ ಥರನೇ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಈಗ ನಾವು ಶುರು ಮಾಡೋಣ. ಒಬ್ಬರು ಗಂಡ ಹೆಂಡತಿ ಅಂತ ಇರ್ತಾರೆ. ಅದು ಹಳೆ ಕಾಲದಲ್ಲಿ ಇರ್ತಾರೆ. ಅವರು ತುಂಬ ಸುಖವಾಗಿ ಸಂಸಾರನ ಮಾಡ್ತಾಯಿರ್ತಾರೆ. ಇನ್ನೇಳಿ ಸುಖವಾಗಿ ಸಂಸಾರನ ಮಾಡ್ತಾಯಿರ್ತಾರೆ. ಮತ್ತು ಜಗಳ ಇಲ್ಲ, ಭೇದ ಭಾವ ಇಲ್ಲ, ಮಕ್ಕಳಿಗೆ ಬೈಯೋದಿಲ್ಲ, ಹೊಡೆಯೋದಿಲ್ಲ. ಆ ಮಕ್ಕಳು ಕೂಡ ತುಂಬ ಶಿಸ್ತನ್ನು ಕಲಿಸಿರ್ತಾರೆ. ಒಂದಿನ ಲಕ್ಷ್ಮಿ ತುಂಬ ಖುಷಿಯಾಗಿತ್ತು. ಯಾವತ್ತು ಶ್ರಾವಣ ಮಾಸದ 2ನೇ ಶುಕ್ರವಾರ ಯಾವಾಗಲೂ ಲಕ್ಷ್ಮಿ ತುಂಬ ಖುಷಿಯಾಗಿರ್ತಿದ್ಳು. ಅದು ಯಾವುದಕ್ಕೂ ರಹಸ್ಯ ತಿಳಿಯೋದು. ಆಮೇಲೆ ಅದೇ ಥರ ಅವಳು ದಿನನಿತ್ಯ ಪೂಜೆ ಮಾಡ್ತಾ ಭಕ್ತಿಯಿಂದ ದೇವರ ಹಾಡು ಹೇಳ್ತಾ ದಿನನ ಕಳೀತಾ ಇದ್ಳು. ಇದನ್ನು ನೋಡಿ ಲಕ್ಷ್ಮಿಗೆ ತುಂಬ ಖುಷಿಯಾಗಿ ಅವಳು ಮಾಡುವ ಪ್ರತಿ ಒಂದೊಂದು ಅಂಶದ ಪೂಜೆಯನ್ನು ಅವಳು ಸ್ವೀಕಾರ ಮಾಡ್ತಾಯಿದ್ಳು. ಒಂದು ದಿನ ಅವಳಿಗೇನು ಅನಿಸುತ್ತೆ, ರಾತ್ರಿ ಮಲಗ್ತಾಳೆ ಅವಳು ಹೆಂಡತಿ, ಮಕ್ಕಳೆಲ್ಲ ಮಲಗಿಸ್ಕೊಂಡು. ರಾತ್ರಿ ಶ್ರೀ ಮಹಾಲಕ್ಷ್ಮಿನೇ ಪ್ರತ್ಯಕ್ಷವಾಗಿ ನೀನು ಕೇಳ್ಕೊತಾಳೆ. ಏನಂತ ಅಂದರೆ, ಇದನ್ನು ಮಾಡು ಅಂತ. ನೀನು ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ನನ್ನನ್ನು ಪೂಜಿಸು ಅಂತ ಕೇಳ್ಕೊತಾಳೆ. ಆಗ ಅವಳಿಗೆ ಗೊತ್ತಾಗಿ ಬೆಳಗ್ಗೆ ಎದ್ದು ಅವ್ರ ಗಂಡ ಪ್ರತಿಗೆಲ್ಲ ಹೇಳ್ತಾಳೆ. ಅದನ್ನೆಲ್ಲ ಹೇಳಿದಾಗ ನೆಕ್ಸ್ಟು ಹಂಗೆ ಕಳೀತಾ ದಿನಗಳು ಶುಕ್ರವಾರ ಬಂದೇ ಬಿಡುತ್ತೆ. ನಂತರ ಅವ್ರು ತುಂಬ ಬಡವರಾಗಿರ್ತಾರೆ. ಪೂಜೆ ಮಾಡಾದಮೇಲೆ ತುಂಬ ಸುಖವಾಗಿ ಪೂಜೆ ಮಾಡ್ತಾ ಇರ್ತಾಳೆ. ವರ್ಷಕ್ಕೆ ಮಿಸ್ ಮಾಡಿದಾಗ ಮಾಡ್ತಿರ್ತಾಳೆ. ಆಮೇಲೆ ಸುಖ ಬರುತ್ತೆ ಅವ್ರಿಗೆ, ದರಿದ್ರ ಎಲ್ಲ ಕಳೆದೋಗುತ್ತೆ, ಬಡತನ ಎಲ್ಲ ಹೊರಟೋಗುತ್ತೆ. ಇದೇ ವರಮಹಾಲಕ್ಷ್ಮಿ ಹಬ್ಬದ ರಹಸ್ಯ. ಸೊ ಇದನ್ನು ಎಲ್ಲರೂ ಪೂಜಿಸಬೇಕು. ಮಾಡಿದ ಮೇಲೆ ಶಿಸ್ತಾಗಿ ಏನು ನಿಯತ್ತಿಂದ ಕ್ಲೀನ್ ಮಾಡಿ, ಇದನ್ನು ನಾನು ಕೇಳ್ಕೊಳ್ಳೋದು. ಸೊ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಫ್ರೆಂಡ್ಸ್, ನಾನೀಗ ಕತೆ ಹೇಳಿದ್ದೀನಲ್ವ, ಇದನ್ನು ಅರ್ಥಕೊಳ್ಳಿ ಮತ್ತು ಮಕ್ಕಳಿಗೂ ಕೇಳಿಸಿ. ಲಕ್ಷ್ಮಿ ಅಂದರೆ ನಮಗೆ ಎಲ್ಲರಿಗೂ ಬೇಕು. ಲಕ್ಷ್ಮಿ ಯಾರೂ ಈಗ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಆದರೆ ದುಡ್ಡು ಬೇಕೇ ಬೇಕಲ್ವ ಎಲ್ಲರಿಗೂ. ದುಡ್ಡಿಲ್ಲ ಅಂದ್ರೇ ಮನೆಗಳ ಜಗಳ ಅಲ್ವಾ? ಈಗ ಇದರಂತೆ ನಡೆದು ಆ ಪತ್ನಿ ಈಗ ಒಳ್ಳೆ ಸ್ಥಾನಕ್ಕೆ ಬರ್ತಾಳೆ. ಅಂದರೆ ಏನು, ಬಡತನ ಇಲ್ಲ, ಕಷ್ಟಗಳಿಲ್ಲ, ದರಿದ್ರ ಇಲ್ಲ, ಮನೆ ಯಾವಾಗಲೂ ಕ್ಲೀನ್ ಇರುತ್ತೆ. ಅಲ್ಲಿ ಅವಳ ಮನೇಲಿ ಯಾವಾಗಲೂ ಲಕ್ಷ್ಮಿ ವಿಗ್ರಹನ ಇಟ್ಟಿರ್ತಾಳೆ. ಅವಳು ದಿನ ಇರುತ್ತೆ. ಏನು ವರಮಹಾಲಕ್ಷ್ಮಿ ಅಂತ ಹಬ್ಬ ಮಾಡ್ತೀವಲ್ವ, ಅವಳು ದಿನ ಇಟ್ಟಿರ್ತಾಳೆ. ನಂತರ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಅವಳು ಅದಕ್ಕೆ ತುಂಬ ಕ್ಲೀನ್ ಮಾಡಿ ರೆಡಿ ಮಾಡಿ ಅದಕ್ಕೆ ಪೂಜೆ ಮಾಡ್ತಾಳೆ. ಅದನ್ನು ಲಕ್ಷ್ಮಿ ತುಂಬ ಖುಷಿಯಿಂದ ಸ್ವೀಕಾರ ಮಾಡ್ತಾಳೆ. ಇದೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ರಹಸ್ಯವಾಗಿದೆ. ನಿಮಗೆ ಪ್ರಶ್ನೆ ಹುಟ್ಟಬೇಕಿತ್ತು ಮೊದಲೇ, ನಾನು ಹೇಳೋಕ್ಕಿಂತ ಮುಂಚೆನೇ. ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಮಾತ್ರ ಹೇಗೆ ಇದು ಮಾಡ್ತಾರೆ ಅಂತ ಇದೇ ಥರ ನೆಕ್ಸ್ಟ್ ಎಲ್ಲ ಹೇಳ್ತಾ ಇರ್ತೀನಿ. ನಿಮಗೆ ತಿಳ್ಕೊತಾ ಇರಿ, ನಾನು ತಿಳ್ಕೊತೀನಿ ಇದರಿಂದ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಯು ವಾಚಿಂಗ್.